ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸುಗ್ಗಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ನಾನು ಇಲ್ಲಿ ಅಮ್ಮ ಮನೆಗೆ ಬಂದಿದ್ದೀನಿ. ಇವಾಗ ಊರಿಗೆ ಹೋಗಬೇಕು, ನಮ್ಮ ಅತ್ತೆ ಮನೆಗೆ. ಆ್ಯಂಡ್ ನನ್ನ ತಮ್ಮ ಮನೆಗೆ ಹೋಗಬೇಕು. ಅಲ್ಲಿ ಹಸುನೆಲ್ಲ ಕಿಚಾಯಿಸ್ತಾರೆ. ನಾವು ಈ ವರ್ಷ ಹಬ್ಬ ಮಾಡೋಂಗಿಲ್ಲ, ಸೊ ಹೋಗಬೇಕು. ನಮ್ಮ ಗೌಡ್ರು ಬಂದಿದ್ದಾರೆ. ಗೆಳೆಯ ಊರಿಗೆ ಬರ್ತೀಯಾ? ನನ್ನ ಬೆಲ್ಟ್ ಹಾಕಿಸ್ಕೊಳಕ್ಕೆ ಹೆಂಗೆ ಮಾಡ್ತಾನೆ ಬಿಟ್ಟೋಗ್ತಾರೆ ಅಂತ. ಅಲ್ಲ ಹಾಕಿಸ್ಕೋ, ಬೈಲಿ ಬೈಲಿ ಹೋಗು ಬೇಗ. ಹತ್ತಕ್ಕೆ ಬಿಡ್ತಾ ಇಲ್ಲ, ನನ್ನ ಹಿಂಸೆ ಮಾಡ್ತಿದ್ದೆ ನನಗೆ. ಗೆಳೆಯ ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ ಹೇಳಮ್ಮ? ಅಜ್ಜಿ ಮನೆಗೆ ಹಬ್ಬ ಮಾಡೋಕ್ಕೆ ನಾವು ಊರಿಗೆ ಬಂದ್ವಿ. ಈಗಿನ್ನು ಇಲ್ಲಿ ಹಸು ಎಲ್ಲ ಕಿಚಾಯಿಸಿಲ್ಲ, ಆಮೇಲೆ ಕಿಚಾಯಿಸ್ತಾರೆ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ತಮ್ಮವ್ರಿಗೆ ಹೋಗಬೇಕು. ನಾವು ಅದಕ್ಕೆ ಇಲ್ಲಿ ಗೌರಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ನಾನು ಅಮ್ಮ ಬಂದ್ವಿ. ಮುಗಿಸ್ಕೊಂಡು ನೆಕ್ಸ್ಟು ನನ್ನ ತಮ್ಮವ್ರ ಮನೆಗೆ ಹೋಗಬೇಕು. ತುಳಸಿ ನೆಟ್ಟಿದೆ, ಚೆನ್ನಾಗಿ ಬಂದೈತೆ. ಇದು ಹೋಗ್ಬಿಡಿತು. ನಮ್ಮ ತೋಟಕ್ಕೆ ಬಂದ್ವಿ. ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಗೌರಿಗೆ ಅಂತ. ರಾಗಿ ಎಲ್ಲ ಕಿತ್ತಿದ್ದೀವಿ. ನೀರು ಹಾಕಿದ್ದಾರೆ. ರಾಗಿ ಈ ಸಲ ರಾಗಿ ಎಲ್ಲ ಚೆನ್ನಾಗಾಗಿದೆ. ಮನೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ನಾರಾಯಣ ನಾರಾಯಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾವಿವತ್ತು ತಿರುವಣ್ಣಾಮಲೈಗೆ ಬಂದಿದ್ದೀವಿ, ಅರುಣಾಚಲೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ ಅಂತ. ಸೊ ನಾವು ಇವಾಗ ಗಿರಿ ಪ್ರದರ್ಶನಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು 3 ಮೆಂಬರ್ಸು, ನಾನು, ಗೌಡ್ರು ಆ್ಯಂಡ್ ರಾಜಿ, 3 ಜನ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ. ನಾವು 5 o'clock ಸ್ಟಾರ್ಟ್ ಮಾಡಿದ್ದು. ಇಲ್ಲ 5 ಎಕ್ಸಾಕ್ಟ್ 5ಗೆ ನಾವು ಸ್ಟಾರ್ಟ್ ಮಾಡಿದ್ದು. ಗಿರಿ ಪ್ರದಕ್ಷಿಣೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ. ಹಾಯ್. ಮುಂದೆ ಯಾವ್ಯಾವ ಟೆಂಪಲ್ ಸಿಗುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಗೋ ಗೈಸ್. ಕರೆಕ್ಟ್ ಹಿಮ ಅಂತೂ ತುಂಬ ಬೀಳ್ತಾ ಇದೆ ಇಲ್ಲಿ. ತಾವ್ರೆ ನೋಡಿ. ಇನ್ನು ಹೋಗ್ತಾ ಇದ್ದೀವಿ. 7 ಕಿಲೋಮೀಟರ್ ಆಗಿದೆ.
ಗಾಡಿ ಸೌಂಡು ತುಂಬ ಕ್ಲೀನೆಸ್ ಆಗಿದೆ. ಆ್ಯಂಡ್ ಬರ್ತಾ ಫುಲ್ಲು ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ, ಮತ್ತು ಕೂತ್ಕೊಳ್ಳೋಕ್ಕೆ ಮತ್ತು ಲೆಗ್ ಮಸಾಜು ಪ್ರತಿಯೊಂದು ಫೆಸಿಲಿಟಿ ಅವೈಲೇಬಲ್ ಇದೆ. ಬರ್ಬೋದು, ಚೆನ್ನಾಗಿದೆ. 7 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇವರಿನ್ನೂ ಅಲ್ಲೇ ನಿಂತ್ಕೊಬಿಟ್ರೆ ನೋಡಿ, ಈ ಥರ ಬರುತ್ತೆ ಲೆಗ್ ಮಸಾಜು. ಕಾಲು ನೋವಾದರೆ ಇಲ್ಲೇ ಲೆಗ್ ಮಸಾಜ್ ಮಾಡಿಸ್ಕೊಂಡು ಹೋಗ್ಬೋದು. ಹಾಂ, ಮಾಡಿಸ್ಕೊಂಡು ಹೋಗಿ ನೋಡಿ. ಇವನು ತಿನ್ನು ಅಂದರೆ ಉಪವಾಸ ಅಂತ. ಇಲ್ಲಿ ಆನ್ ದ ವೇ ಹೋಗ್ತಾ ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಮತ್ತು ಇಲ್ಲಿ ಅನ್ನದಾನಕ್ಕೆ ಸ್ವಲ್ಪ ಏನಾದ್ರು ದುಡ್ಡು ಗಿಟ್ಟು ಕೊಡೋಂಗಿದ್ರೆ ಕೊಡ್ಬೋದು. ನಾವು 301 ರೂಪಾಯಿ ಕೊಟ್ವಿ, ಹೋಗ್ತಾ ಇದ್ದೀವಿ. ಈಗ ಇನ್ನು 5 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಚಂದಿರಲಿಂಗಂ ಸಿಕ್ಕಾಪಟ್ಟೆ ರಶ್. ಈ ಥರ ಇದೆ. ಸಿಕ್ಕಾಪಟ್ಟೆ ಕ್ಯೂ. ಇಲ್ಲೋಡಿ, ಫೈನಲಿ ನಮ್ಮ ದರ್ಶನ ಕಂಪ್ಲೀಟ್ ಆಯಿತು. ಪ್ರಸಾದ ತಿನ್ಕೊಂಡು ನಮ್ಮ ಕಾರ್ ಕಡೆ ಹೋಗ್ತಾ ಇದ್ದೀವಿ. ನಾಳೆ ಅಮಾಸೆ ಇದೆ. ಸೊ ಎವ್ರಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇವರಿಬ್ಬರು ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ಕಾಲೆಲ್ಲ ಊದ್ಕೊಂಬಿಟ್ಟಿದೆ, ಹೆವಿ ಬಿಸಿಲು, ಸಿಕ್ಕಾಪಟ್ಟೆ ಕ್ರೌಡು. ಚೆನ್ನಾಗಿದೆ ಟೆಂಪಲ್ಲು. ತುಂಬ ಹೊಟ್ಟೆ ಹಸಿತಾಯಿತು, ಮಾಡೋಣ ಅಂತ ಹೋಟೆಲ್ಗೆ ಬಂದ್ವಿ. ನಿದ್ದೆನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ನಿದ್ದೆ ಬರ್ತಾ ಇದೆ. ನನಗಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ನಿದ್ದೆನ. ಇವನು ಆರಾಮಾಗಿ ಮಲ್ಕೊಬಿಟ್ಟವನೇ. ನಾನು ಪಾಪ ಇವರೊಬ್ಬರೇ ಓಡಿಸ್ಬೇಕು ಅಂತ ಎಚ್ಚರಾಗಿದ್ದೀನಿ. ನಾವಂತೂ ಅರೌಂಡ್ ತಮಿಳ್ನಾಡಿಂದ ಬರ್ತಿದ್ದೀವಿ. ಒಂದು ಹೋಟೆಲ್ಲೂ ಓಪನ್ ಇಲ್ಲ, ಹೋಟೆಲ್ಲೇ ಓಪನ್ ಇಲ್ಲ, ಫುಡ್ಡೇ ಇಲ್ಲ. ಅವರು ಇನ್ನು 4 ಕಿಲೋಮೀಟರ್ ಮುಂದೆ ಹೋಗಿ ಇನ್ನು ಡಾಬಾ ಸಿಗುತ್ತೆ ಅಂತ ಹೇಳಿದ್ದಾರೆ. ಡಾಬಾ ಆಲೆ ಸುಮಾರು ಒಂದು 40 ಕಿಲೋಮೀಟರ್ ಬಂದ್ವಾ. ಬಂದ್ವಿ, ಎಲ್ಲೂ ಹೋಟೆಲ್ ಓಪನ್ ಇಲ್ಲ. ಇಲ್ಲಿ ಬಂದ್ವಿ, ಇಲ್ಲಿ ಬಾರಿ ಕಾಫಿ ಟೀ ಅಂತಂದ್ರು. ನೋಡೋಣ ಮುಂದೆ ಹೋಗೋಣ.
ರಿಟರ್ನ್ ಕೃಷ್ಣಗಿರಿ ಕೃಷ್ಣಗಿರಿ. ನೋಡೋಣ ನೆಕ್ಸ್ಟ್ ಸಿಕ್ಕಿದ್ರೆ. ಅಯ್ಯಪ್ಪ ಊಟ ಆಯಿತು, ಹೊರಡ್ಬೇಕು. In 600 meters,